ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿಸುವಂತೆ ನೀಡಿರುವಂತಹ ಸೂಚನೆಯನ್ನು ವಿರೋಧಿಸಿ ಮೈಸೂರಿನಲ್ಲಿ ಪ್ರತಿಭಟನೆಗಳು ಆರಂಭವಾಗಿದೆ. ನಾನೀಗ ಮೈಸೂರು ಮಹಾನಗರ ಪಾಲಿಕೆ ಬಳಿದ್ದೇನೆ. ನೀವು ನೋಡ್ತಾ ಇರ್ಬೋದು, ರೈತರು ಈಗಾಗಲೇ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಅಯ್ಯಯ್ಯೋ ಅನ್ಯಾಯ ಅಂತೇಳಿ ಘೋಷಣೆಗಳನ್ನು ಕೂಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಸ್ತೆ ತಡೆಯನ್ನು ನಡೆಸಿರುವಂಥದ್ದು. ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನೂರಾರು ವಾಹನಗಳು ಈಗ ಸಾಲುಗಟ್ಟಿ ನಿಂತಿರುವಂಥದ್ದು. ದಿಢೀರಂತ ಈ ಒಂದು ಪ್ರತಿಭಟನೆ ಆರಂಭವಾದ ಹಿನ್ನೆಲೆಯಲ್ಲಿ ಏನು ಈ ಒಂದು ರಸ್ತೆಯಲ್ಲಿ ಸಂಚಾರ ಇತ್ತು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ರೈತರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರದು ಅಂತೇಳಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಉರುಳು ಸೇವೆ ಮಾಡುವ ಮುಖಾಂತರವಾಗಿ ಈ ಒಂದು ತಮಿಳುನಾಡಿಗೆ ನೀರನ್ನು ಏನು ಹರಿಸಲಾಗ್ತಾ ಇದೆ ಅದಕ್ಕೆ ಒಂದು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ಪ್ರತಿಭಟನೆ ಆರಂಭಿಸಿ ರಸ್ತೆ ತಡೆ ಮಾಡ್ತಾ ಇದ್ದೀರಾ, ಉರುಳು ಸೇವೆ ಆಗ್ತಾ ಇರುವಂಥದ್ದು. ನಾವು ತಮಿಳುನಾಡಿಗೆ ನೀರು ಬಿಡಬಾರ್ದು, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು. ಇವತ್ತು ನೀರು ಕೊಟ್ಟರೆ ನಮ್ಮ ಪರಿಸ್ಥಿತಿ ಅಧೋಗತಿಗೆ ಹೋಗ್ತದೆ. ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸರ್ಕಾರ ಸಜ್ಜಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ 3ನೇ ಮಾಡಿಯಿಂದ ನಿಮ್ಮ ಕುರ್ಚಿಯನ್ನು ಕಿತ್ತೇಸಬೇಕಾಯ್ತು ಶಿವಕುಮಾರ್ ಅವರೇ. ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಬಂದರೆ ಕಪ್ಪು ಮಸಿಯನ್ನು ಬೆಳಿಬೇಕಾಗ್ತದೆ ನಿಮಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾವೇರಿ ಕೊಳದ ಮರಣ ಶಾಸನ CWRC ಮೀಟಿಂಗಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ಅಲ್ಲ, ಅದನ್ನು ಉಲ್ಲಂಘನೆ ಮಾಡಬೇಕು. ಬಂಗಾರಪ್ಪ ಉಲ್ಲಂಘನೆ ಮಾಡಿದರೆ, SM ಕೃಷ್ಣ ಉಲ್ಲಂಘನೆ ಮಾಡಿದರೆ, ನೀವು ಕೂಡ ಉಲ್ಲಂಘನೆ ಮಾಡಿ ಒಂದರಿ ನೀರಿಲ್ಲ ಅನ್ಬೇಕು. ಅವಿವೇಕಿ ತಮಿಳುನಾಡು ಮುಖ್ಯಮಂತ್ರಿ ವಿಜಯನ ಕರ್ಕೊಬಂದು ಇಲ್ಲಿ ವಿಧಾನಸೌಧದಲ್ಲಿ ಮಜಾ ಮಾಡಲಿಕ್ಕೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಕುಣಿಸ್ತಾ ಇದ್ದೀರಾ ನೀವು. ನಾಚಿಕೆ ಆಗಬೇಕು ನಿಮಗೆ, ಮಾನ ಮರ್ಯಾದೆ ಇದ್ರೆ. ನಿಮ್ಮ ಸರ್ಕಾರಕ್ಕೆ ಬೆಂಕಿ ಹಾಕ. ರೈತರು ಅನ್ನ ಆಹಾರ ಇಲ್ಲದೆ ಸಾಯ್ತಾ ಇದ್ದೀವಿ, ನೀರಿಲ್ಲದೆ ಜಾನುವಾರುಗಳು ಸಾಯ್ತಾ ಇದ್ದಾವೆ. ವಿಜಯ್ಗೆ ಕುರ್ಚಿ ಮೇಜು ಮಾಡ್ತೀಯಲ್ಲ ನೀನು ಶಿವಕುಮಾರ, ನಾಚಿಕೆ ಆಗಲ್ಬೇಡ್ರಿ ನಿಮಗೆ. ಮೊದಲು ಯೋಚನೆ ಮಾಡಿ, ವಿಜಯ್ ಜೊತೆ ಮಾತುಕತೆ ಯಾವಾಗ? ರೈತರಿಗೆ ಕರ್ನಾಟಕ ಸಂಕಷ್ಟದಲ್ಲಿದೆ, ನಮ್ಮ ನೀರು ಬೇಕಾಗಿಲ್ಲ ಅಂತ ಹೇಳಿದ್ಮೇಲೆ ಅವನ ಜೊತೆ ಮಾತಾಡಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮಾತಿರಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾನೆ. ನಮ್ಮ ಚಳವಳಿ ಉಗ್ರ ರೀತಿಯಲ್ಲಿ ಮುಂದುವರಿತದೆ. 31ಕ್ಕೆ CM ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. 1ನೇ ತಾರೀಕು ಪ್ರಧಾನಿಯವರು ಸಹ ಮೈಸೂರಿಗೆ ಬರ್ತಾ ಇದ್ದಾರೆ. 31ಕ್ಕೆ ಮೈಸೂರಿಗೆ ಬರಲಿಕ್ಕೆ ಬಿಡೋದಿಲ್ಲ. ರೈತರನ್ನ ಇದೇ ಹೋರಾಟದ ಮುಖಾಂತರ ಜಾಗೃತಿ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಪ್ರಧಾನಿಗೂ ಬಳಿತೀವಿ, ಮೋದಿಗೂ ಬಳಿತೀವಿ, ರಾಮಲಿಂಗ ರೆಡ್ಡಿಗೂ ಬಳಿತೀವಿ. ಯಾಕೆಂದ್ರೆ ಎಲ್ಲರೂ ನೀರು ಕೊಡಿತಕ್ಕಂಥವ್ರು ಈ ಚಳವಳಿಯನ್ನು ಬೆಂಬಲಿಸಬೇಕು. ಇದು ರೈತರ ಒತ್ತಾಯ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಒಂದು ವೇಳೆ ರಾಜ್ಯ ಸರ್ಕಾರ ಏನಾದರೂ ಈ ಒಂದು ನಿರ್ಧಾರವನ್ನು ಕೈಗೊಂಡ್ರೆ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಈಗಾಗಲೇ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಸಹ ನಾವು ನೀರನ್ನು ಬಿಡೋದಕ್ಕೆ ಒಪ್ಪೋದಿಲ್ಲ ಅಂತೇಳಿ ಈಗಾಗಲೇ ರಸ್ತೆ ತಡೆ ನಡೆಸಿರುವಂಥದ್ದು. ಯಾವುದೇ ಕಾರಣಕ್ಕೂ ವಿಜಯ್ ಅವ್ರನ್ನ, ತಮಿಳುನಾಡು CM ಇದ್ರೆ ಅವ್ರನ್ನ ರಾಜ್ಯಕ್ಕೆ ಕರ್ಕೊಂಡು ಬರಬಾರ್ದು, ವಿಧಾನಸೌಧದಲ್ಲಿ ಮಾತುಕತೆಯನ್ನು ನಡೆಸಬಾರ್ದು. ಯಾಕಂದರೆ ಮಾತುಕತೆ ಯಾವಾಗ ಅಂತ ಹೇಳಿದ್ರೆ ರೈತರ ಹಿತವನ್ನು ಕಾಪಾಡುವಾಗ ಮಾತ್ರ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ನೀರು ಬಿಡುವುದನ್ನು ವಿರೋಧಿಸ್ತೇವೆ. ಅಷ್ಟೇ ಅಲ್ಲ, ಮೈಸೂರಿಗೆ ಏನು CM DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಅವರ ಕಾರ್ಯಕ್ರಮಕ್ಕೂ ತಡೆಯನ್ನು ಕೊಡ್ತೇವೆ. ಪ್ರಧಾನಿಯವರ ಕಾರ್ಯಕ್ರಮ ಸಹ ಆಗೋದಕ್ಕೆ ಬಿಡುವುದಿಲ್ಲ ಅನ್ನೋದು ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.